ಇನ್ನು ಬಾಂಗ್ಲಾದೇಶ ದಿನೇ ದಿನೇ ಪಾಕಿಸ್ತಾನಕ್ಕೆ ಹತ್ತಿರವಾಗ್ತಾ ಇದೆ. ಸೆಕ್ಯೂರಿಟಿ ಕ್ಲಿಯರೆನ್ಸ್ ಇಲ್ಲದೆಯೂ ಕೂಡ ಪಾಕ್ ಪೌರರಿಗೆ ವೀಸಾ ನೀಡಲು ಬಾಂಗ್ಲಾ ನಿರ್ಧಾರ ಮಾಡಿದೆ. ಅಲ್ಲದೆ ಕರಾಚಿಯಿಂದ ಚಿತ್ತಗಾಂಗ್ಗೆ ನೇರವಾಗಿ ಸರಕು ಸಾಗಣೆ ನೌಕೆಗಳಿಗೆ ಅನುಮತಿಯನ್ನು ಕೊಟ್ಟಿದೆ. ಇನ್ನು ಪಶ್ಚಿಮ ಬಂಗಾಳ, ಬಿಹಾರ, ಒಡಿಶಾ ಮೇಲೆ ತಮ್ಮ ದೇಶಕ್ಕೆ ಹಕ್ಕಿದೆ ಅಂತ ಬಾಂಗ್ಲಾದ ಬಿಎನ್ಪಿ ನಾಯಕರು ಹೇಳಿದ್ದಾರೆ. ಇದಕ್ಕೆ ಸಿಎಂ ಮಮತಾ ಬ್ಯಾನರ್ಜಿ ಗರಂ ಆಗಿ ನಾವೇನು ಲಾಲಿಪಾಪ್ ತಿಂತಾ ಇರ್ತೀವ ಅಂತ ಹೇಳಿದ್ದಾರೆ. ನನ್ನನ್ನು ಕೇಳಿದ್ರೆ ನಮ್ಮ ಮೇಲಿಂದ ಹಾಳಾಗ್ಲಿ, ಫಸ್ಟ್ ನಿಮ್ಮ ದೇಶ ಉಳಿಸ್ಕೊಳ್ಳಿ ಅಂತ ಹೇಳ್ಬೇಕು ಅವ್ರಿಗೆ, ಬಾಂಗ್ಲಾದೇಶಕ್ಕೆ. ಎರಡನೇದು, ಹೊತ್ತಿರ ಯಾಕಪ್ಪ, ಮರ್ಜಿ ಆಗ್ಬಿಡಿ, ನಮಗೂ ಕಾಮನ್ ಎನಿಮಿ ಸಿಕ್ತು ಕೈ ಕರೆಕ್ಟಾಗವಾಗ ಪಿಕ್ಚರು. ಅಲ್ಟಿಮೇಟ್ಲಿ ಭಾರತ 3 ದಿಕ್ಕಿನಿಂದ ಯುದ್ಧವನ್ನು ಎದುರಿಸಲಿಕ್ಕೆ ಸಜ್ಜಾಗಲೇಬೇಕು, ಇವತ್ತಲ್ಲ ನಾಳೆ ಸಜ್ಜಾಗಲೇಬೇಕು. ಇಟ್ ಈಸ್ ಫ್ರಮ್ ಚೈನಾ ಸೈಡ್, ಪಾಕಿಸ್ತಾನ್ ಸೈಡ್ ಆ್ಯಂಡ್ ಬಾಂಗ್ಲಾದೇಶ್ ಸೈಡ್. ಇಷ್ಟು ದಿನ ಬಾಂಗ್ಲಾದೇಶ ಇಲ್ಲ ಅಂದ್ಕೊಂಡಿದ್ವಿ, ಈಗ ಅದುವೇ 3 ಕಡೆಯಿಂದನೂ ನಾವು ಯುದ್ಧಕ್ಕೆ ತಯಾರಿ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಪರಿಸ್ಥಿತಿ 3 ದಿಕ್ಕಿನಿಂದ ನಾವು ಫೇಸ್ ಮಾಡಬೇಕು. ಎರಡನೇದು, ಏನಕ್ಕೆ ಅರ್ಥ ಆಗುತ್ತೆ ಬಾಂಗ್ಲಾದೇಶದವ್ರಿಗೆ ಹೇಳಿ? 47ನಲ್ಲಿ ನಮಗೆ ಸ್ವಾತಂತ್ರ್ಯ ತಂದು ಕೊಡೋಕ್ಕೆ ನಮಗೆ ಹೋರಾಟ ಮಾಡಿದ್ದ ಜನದ ತ್ಯಾಗದ ಕಥೆಗಳನ್ನು ಇವತ್ತು ಯಾರಾದರೂ ಜ್ಞಾಪಿಸ್ಕೋತೀವ? ಬೆರಳು ಕತ್ತರಿಸ್ಕೊಳ್ಳೋದು, ನಾಲ್ಗೆ ಕತ್ತರಿಸ್ಕೊಳ್ಳೋದು, ಚುಚ್ಚಿಸ್ಕೊಂಡು ರಕ್ತ ಕಾರ್ತಾ ಇದ್ದಾಗ ಸಾಲ್ಟ್ ಉಪ್ಪು ನೀರಿಗೆ ಹೋದರೆ ಅವನ ದೇಶದ್ರೋಹಿ ಅಂತ ಬಣ್ಣಿಸುವ ಮಹಾಜನತೆ ಇದ್ದಾರೆ ಇವತ್ತು ಈ ದೇಶದಲ್ಲಿ ಇದ್ದಾರೆ. ಆ ತ್ಯಾಗಗಳೆಲ್ಲ ಇವತ್ತು ಇಂಡಿಯಾನಲ್ಲಿ ಯಾರಿಗಾದರೂ ಜ್ಞಾಪಕ ಇದೆಯಾ? ಈ ಪುಡಿಗಳ ಮಧ್ಯದಲ್ಲಿ, ಪುಡಿಗಳು ಅಂದರೆ ಇವತ್ತಿನ ಉಕ್ಕೆ, ಪುಡಿಗಳ ಮಧ್ಯದಲ್ಲಿ ಸ್ವಾರ್ಥಿಗಳು, ಕುಟುಂಬ, ತಿನ್ನು ತಿನ್ನು ತಿನ್ನು, ಅದರಲ್ಲಿ ಮುಳುಗೋಗಿರೋ ನಮ್ಮನ್ನು ಆಡಳಿತ ನಡೆಸುವಂತಹ ಜನಗಳಿಗೆ ಏನಾದ್ರು ನೆನಪಿದೆಯಾ ಅವತ್ತಿನ ತ್ಯಾಗಗಳು? ಈ ಥರದ ಹಳೆ ನೆನಪುಗಳು ಬೇಕು. ಯಾಕೆಂದರೆ ಜನರೇಷನ್ ಪಾಸ್ ಆಗೋಗಿದೆ. ಅವತ್ತು ಹೋರಾಟ ಮಾಡಿದವನೇ ಬಕ್ರಾ ಅನ್ನೋ ಲೆವೆಲಲ್ಲಿ ಇದ್ದಾರೆ ಇವತ್ತು ನಮ್ಮವರು. ಅವನನ್ನೇ ದೇಶದ್ರೋಹಿ ಅಂತ ಪೇಂಟ್ ಹಾಕೋದು ಅವನಿಗೆ. ಹಾಗೆ ಬಾಂಗ್ಲಾದೇಶದಲ್ಲಿ 71ರಲ್ಲಿ ಆ ದೇಶದ ಜನನ ಕುರಿ ಕಡಿಯೋವಾಗಲಾದರೂ ಅವನು ಬುಚ್ಚರು ಒಂದು 2 ನಿಮಿಷ ಹಿಂದೆ ಮುಂದೆ ನೋಡಿ, ಅದು ಕರೆಕ್ಟಾಗಿ ಹಿಡ್ಕೋ, ಅದಕ್ಕೆ ತೊಂದರೆ ಆಗೋದು ಬೇಡ ಅಂತ ಒಂದೇ ಸರಿ ಹೊಡೆದ್ಬಿಡ್ತೀನಿ ಅಂತ ಹೊಡಿತಾನೆ. ಅದಕ್ಕಿಂತ ವರ್ಸ್ಟಾಗಿ ಹೊಡೆದಿದ್ರು ಪಾಕಿಸ್ತಾನದವ್ರು ಬಾಂಗ್ಲಾದೇಶಿಯವ್ರನ್ನ, ಕತ್ತರ್ಸ್ ಹಾಕಿತ್ತು. ಲುಂಗಿ ಕಟ್ಕೊಂಡು ಹೋರಾಟ ಮಾಡಿದ್ರು ಇವರು ಪೂರ್ವಜರುಗಳು. ಲುಂಗಿ, ರಾಡು ಕಡ್ಡಿ ಹಿಡ್ಕೊಂಡು ಹೋಗಿದ್ರು ಯುದ್ಧಕ್ಕೆ ಬಾಂಗ್ಲಾದೇಶಿಯರು. ಹಾಗೆ ಇಂಡಿಯಾ ಹೋಗಿದ್ದಿದ್ದು. ಅದು ಇವತ್ತಿನ ಬಾಂಗ್ಲಾದೇಶದ ಹುಡುಗರುಗಳಿಗೆ ನೆನಪಿರಕ್ಕಾಗತ್ತಾ? ಯಾಕಿರಬೇಕು? ಹಾಗಾಗಿ ಕಾಲ ಬದಲಾದಂತೆ ಹಳೆದಕ್ಕೆ ಮೌಲ್ಯ ಇದೆ ಅಂತೇನಿಲ್ಲ. ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಅಷ್ಟೆ. ಇವರು ಪಶ್ಚಿಮ ಬಂಗಾಳ, ಬಿಹಾರ ಅಂತಂದುಬಿಟ್ರೆ ಏನು ಬರ್ಕೊಡೋಕ್ಕೆ ಅದೇನು ವಕಫ್ ಆಸ್ತಿನೇ? ನಂದು